ಗಂಗಾವಳಿ ನದಿಯಿಂದ ಅನಧಿಕೃತವಾಗಿ ಪಂಪ್ ಸೆಟ್ ಸಂಪರ್ಕ ಮಾಡಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ರೈತರ ಪಂಪ್ ಸೆಟ್ ಕನೆಕ್ಷನ್ ಕಡಿತ ಮಾಡಲಾಗಿದೆ. ನದಿಯ ನೀರನ್ನೇ ಅವಲಂಬಿಸಿ ಕೃಷಿ ಮಾಡುತ್ತಿದ್ದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡಿ. ಹಳ್ಳಕ್ಕೆ ಹಾಕಿದ ಪಂಪ್ ಸೆಟ್ ಸಂಪರ್ಕ ಕಟ್, ಕುಡಿಯೋದಕ್ಕೂ ನೀರಿಲ್ಲದೆ ರೈತರ ಪರದಾಟ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನಲ್ಲಿ ಗಂಗಾವಳಿ ನದಿ ಅನ್ನದಾತರ ಜೀವಾಳವಾಗಿದೆ. ಹೆಗ್ಗಾರ್, ಹಳವಳ್ಳಿ, ಕಲ್ಲೇಶ್ವರ ಗ್ರಾಮದ ವ್ಯಾಪ್ತಿಯಲ್ಲಿ ಗಂಗಾವಳಿ ಉಪನದಿ ಹಸೆಹಳ್ಳ ಹರಿಯುತ್ತದೆ. ಇದೇ ಹಳ್ಳದ ನೀರನ್ನ ಬಳಸಿ ರೈತರು ವ್ಯವಸಾಯ ಮಾಡ್ತಾರೆ. ಸುಮಾರು 1,000 ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡಿ 1,000ಕ್ಕೂ ಅಧಿಕ ರೈತರು ಜೀವನ ಸಾಗಿಸುತ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಜಿಲ್ಲಾಡಳಿತದ ಸೂಚನೆಯಂತೆ ಹಳ್ಳಕ್ಕೆ ಹಾಕಿದ್ದ ಪಂಪ್ ಸೆಟ್ ಸಂಪರ್ಕ ಕಟ್ ಮಾಡಲಾಗಿದೆ. ಕೆಲವು ದೂರುಗಳು ಬಂದ ಹಿನ್ನೆಲೆ ಪಂಪ್ ಸೆಟ್ ಸಂಪರ್ಕ ಕಡಿತಗೊಳಿಸಲಾಗಿದೆ. ಇದರಿಂದ ಕೃಷಿ ಬಳಕೆ ಜೊತೆಗೆ ಕುಡಿಯಲು ನೀರಿಲ್ಲದೆ ರೈತರು ಪರದಾಡುವಂತಾಗಿದೆ. ಆದರೆ ಕೆಲವರ ಪಂಪ್ ಸೆಟ್ ಸಂಪರ್ಕ ಮಾತ್ರ ಉಳಿಸಿಕೊಳ್ಳಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಮೊನ್ನೆ ಬಂದು KEB ಅವರು ನಮ್ಮ ಎಲ್ಲ ಪಂಪ್ ಸೆಟ್ಗಳನ್ನು ಡಿಸ್ಕನೆಕ್ಟ್ ಮಾಡಿದರು. ಅದರಿಂದ ನಮ್ಮ ಇಡೀ ಜೀವನ, ಇಡೀ 1,000 ಜನರ ಜೀವನ ಮತ್ತು ಜಾನುವಾರು ಮತ್ತು ಕೃಷಿ ಭೂಮಿ ಎಲ್ಲವೂ ಒಣಗ್ತಾ ಇದೆ. ಪುನರ್ವಸತಿಯವರಿಗೆ ಏನು ಇದು ಮಾಡಿದಾರೋ, ತಕರಾರು ಮಾಡಿದಾರೋ ಅವ್ರದ್ದು ಇದಿದೆ, ಉಳಿಸ್ಕೊಟ್ಟಿದ್ದಾರೆ. ಇದು ಎಂಥ ನ್ಯಾಯ ನೋಡಿ. 40 HP ಪಂಪ್ ಇದೆ ಅವರಿಗೂ. 40 HP ಪಂಪ್ನವರು ತಕರಾರಿ ಮಾಡಿದ ಕಾರಣದಿಂದ 370 HP ಪಂಪ್ನ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಬೇಸಿಗೆಯಲ್ಲಿ ಹಸೆ ಹಳ್ಳದ ನೀರನ್ನ ಬಳಸಿಕೊಂಡು ಜನರು ಬದುಕುತ್ತಿದ್ದಾರೆ. ಮಳೆಗಾಲದಲ್ಲಿ ಬಾವಿಗಳು ತುಂಬೋದ್ರಿಂದ ನೀರಿನ ಸಮಸ್ಯೆಯಾಗುವುದಿಲ್ಲ. ಸದ್ಯ ನೀರಿನ ಸಮಸ್ಯೆ ಇರುವ ವೇಳೆಯಲ್ಲಿ ಪಂಪ್ ಸೆಟ್ ಕನೆಕ್ಷನ್ ತೆಗೆದಿದ್ದು ರೈತರಿಗೆ ದಿಕ್ಕು ತೋಚದಂತಾಗಿದೆ. ಇನ್ನು ನದಿ ಕೂಡ ಬತ್ತುವ ಹಂತದಲ್ಲಿದೆ ಅನ್ನೋ ಕಾರಣಕ್ಕೆ ಪಂಪ್ ಸೆಟ್ ಸಂಪರ್ಕ ಕಡಿತಗೊಳಿಸಲಾಗಿದೆ ಎಂದಿದ್ದಾರೆ ಜಿಲ್ಲಾಧಿಕಾರಿಗಳು. ಅದು ಈಗ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ಅವರು ಅಂಕೋಲ ಜನ ಬಂದಿದ್ದರು. ಅದಕ್ಕಿಂತ ಮುಂಚೆ ಒಬ್ಬರು ಅಪ್ಲಿಕೆಂಟ್ ಬಂದಿರು. ಐ ಡೋಂಟ್ ರಿಮೆಂಬರ್ ದೇ ನೇಮ್, ಬಟ್ ಅವರು ಮೊನ್ನೆ ಬಂದಾಗ ಗೊತ್ತಾಯಿತು. ಅವರು ನಮಗೆ ಇಲ್ಲಿಗಲ್ ಆಗಿ ಪಂಪ್ ಸೆಟ್ಗಳನ್ನು ಹಾಕಿದ್ದಾರೆ, ತೆಗೆಸ್ಬೇಕಂತ ಮನವಿ ಕೊಟ್ಟಿದ್ರು. ನಾನು ತಹಸೀಲ್ದಾರ್ಗೆ ಡೈರೆಕ್ಷನ್ ಕೊಟ್ಟಿದ್ದೆ. ನೆಕ್ಸ್ಟ್ ಅದಾದಮೇಲೆ 1 ವಾರದಲ್ಲಿ ಆ ಜನ ಬೇರೆ ಜನ ಬಂದರು. ಇಲ್ಲ, ಎಲ್ಲರೂ ಇಲ್ಲಿಗಲ್ಲೇ ಇದೆ, ಅಲ್ಲಿ ಕುಡಿಯೋ ನೀರಿಗೆ ನಮ್ಗೆ ಬೇರೆ ಏನೂ ದಾರಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ನಾನು ಅದು ಮನವಿ ತೊಗೊಂಡಿದ್ದೀನಿ. ಮನವಿ ತೊಗೊಂಡು ಮತ್ತು ತಹಸೀಲ್ದಾರ್ ಅಂಕೋಲಾಗೆ ಫೋನ್ ಮಾಡಿ ಮತ್ತು ಮನವಿನೂ ಕೂಡ ರೈಟಿಂಗಲ್ಲಿ ನಾವು ಕಳಿಸಿದ್ವಿ. ಅವರೀಗ ಪರಿಶೀಲನೆ ಮಾಡಿ ಏನಿದೆ ಅನ್ನೋದು ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಪ್ರಕಾರ ನಾನು ಆ್ಯಕ್ಷನ್ ತಗೊಂತೇನೆ. ಸದ್ಯ ಕುಡಿಯೋದಕ್ಕಾದ್ರೂ ರೈತರಿಗೆ ನೀರು ಕೊಡಿ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ರೈತರ ಪರ ಜಿಲ್ಲಾಡಳಿತ ನಿಲ್ಲಬೇಕು ಅನ್ನೋದು ರೈತರ ಆಗ್ರಹ. ಆದ್ರೆ ನದಿ ಬತ್ತುತ್ತದೆ ಅನ್ನೋ ಕಾರಣಕ್ಕೆ ಕುಡಿಯುವ ನೀರಿಗೂ ಸಮಸ್ಯೆ ಮಾಡಿದ್ರೆ ಸರಿನಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.